ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ನಜ್ಮಕ್ಕನ ಉಪಟಳ, ಅಯ್ಯೋ ಬಿಡಿ, ಈ ಮಂದೇನು ಹೊಸದಲ್ಲ ಅಂತ ನೀವು ಹೇಳಬಹುದು. ಆದ್ರೂ ನೋಡಿನು ಆಕೆ ಮಾತನ್ನ ಕೇಳಿನು ಹಂಗೆ ಬಿಡೋಕಂತೂ ಆಗೋದಿಲ್ಲ ನೋಡಿ. ನಜ್ಮಕ್ಕ ಫುಲ್ ಖುಷಿಯಾಗಿದ್ದಾರೆ. ಮತ್ತೆ ನಮ್ಮ ಸಿದ್ದರಾಮಯ್ಯನವರು ಬಾಚಿ ಬಜೆಟ್ನಲ್ಲಿ ಕೊಟ್ರೆ ಖುಷಿಯಾಗಿರೋದೇ ಇನ್ನೇನು. ಕಂಡವರ ದುಡ್ಡು ಪುಕ್ಸಟ್ಟೆ ಸಿಗುತ್ತೆ ಅಂದ್ರೆ ಯಾರಿಗಾಗಲ್ಲ ಖುಷಿ. ಆದ್ರೆ ಹಿಂಗೆ ಖುಷಿಯಾಗಿದ್ದಂಥ ನಜ್ಮಕ್ಕನ ನೆಮ್ಮದಿ ಕೆಡಿಸಿದ್ದು ಸಿಂಹ, ಪ್ರತಾಪ್ ಸಿಂಹ. ಸಿದ್ದರಾಮಯ್ಯನವರ ಬಜೆಟ್ ನೋಡಿ ಕೆರಳಿದಂಥ ಸಿಂಹ ಮುಲಾಜಿಲ್ಲದೆ ಸುಮಾರು 10 ನಿಮಿಷ ಸಿದ್ದು ಸರ್ಕಾರಕ್ಕೆ ಬೆವರಿಳಿಸಿಬಿಟ್ರು. ಜಾತಿ ಗಣತಿ ಅಂತ ಮಾಡಿರಲ್ವಾ? ಜಾತಿ ಗಣತಿಯ ಮುಖ್ಯ ಉದ್ದೇಶ ಯಾವ್ಯಾವ ಜಾತಿ ಜನಾಂಗಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿವೆ ಅದನ್ನು ಸೆನ್ಸಸ್ ಮಾಡಿ ಅಂತ ಹೇಳಿರೋದು. ಅದರ ಹೆಸರನ್ನೇ ಕೂಡ SECC ಡೇಟಾ ಅಂತ ಹೇಳ್ಬಿಟ್ಟು ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅಂತ, ಅದಕ್ಕೆ ಪೂರಕವಾಗಿ ಸಶಕ್ತೀಕರಣ ಯೋಜನೆಯನ್ನು ಮಾಡಬೇಕು ಅಂತ. ಹಾಗಾಗಿ ಈ ಯಾವ ಹಿಂದುಳಿದ ಜಾತಿ ಜನಾಂಗಗಳಿಗೆ ಇವರು ದುಡ್ಡು ಕೊಟ್ಟಿದ್ದಾರೆ ಈ ಬಜೆಟಲ್ಲಿ. ಆನ್ ದಿ ಕಾಂಟ್ರರಿ SC/ST ಅವರಿಗೆ ಮೀಸಲಾಗಿದ್ದಂಥ SCP TSP ಅಂತ ಏನಿತ್ತು, ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಇರ್ಬೋದು, ಟ್ರೈಬಲ್ ಸಪ್ಲಾನ್ ಇರ್ಬೋದು, ಈ ದುಡ್ಡನ್ನು 20,000 ಕೋಟಿಗಿಂತ ಹೆಚ್ಚನ್ನು ಇವರು ಗ್ಯಾರಂಟಿ ಸ್ಕೀಮಿಗೆ ವರ್ಗಾವಣೆ ಮಾಡಿದ್ದಾರೆ. ಅದರ ಉದ್ದೇಶ ಏನು? ಹಾಗಾದರೆ ನೀವು ಮುಸಲ್ಮಾನರನ್ನು ಓಲೈಕೆನೇ ನಿಮ್ಮ ಒಂದು ಧ್ಯೇಯವಾಗಿಬಿಡ್ತು ಅಂತಂದರೆ ಧರ್ಮದ ಆಧಾರದ ಮೇಲೆ ನೀವು ಯಾರ್ಯಾರು ಎಷ್ಟೆಷ್ಟು ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಅದನ್ನು ಕೂಡ ಮಾಡಿ. ಅಂದರೆ ಅವ್ರು ಹೇಳಿದ್ದೇನು, ಬಜೆಟಲ್ಲಿ 1% ಕೂಡ ಕೊಟ್ಟಿಲ್ಲ. 1% ಕೊಟ್ಟಿಲ್ಲ ಅಂದರೆ ಬಜೆಟಿಗೆ ಅವ್ರು ಎಷ್ಟು % ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ ಅದನ್ನು ಹೇಳಿ ಸರ್. ಅಲ್ಲ, ನಾನು ಕೇಳ್ತಿರೋದು ಬಜೆಟ್ದು 1% ಕೂಡ ಅವರಿಗೆ ನಾವು ಕೊಡ್ತಾ ಇಲ್ಲ ಅಂತಲೇ ಹೇಳ್ತಿದ್ದೀರಲ್ಲ. ಬಜೆಟ್ಟಿಗೆ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ಕೂಡ ನೀವು ಟ್ಯಾಕ್ಸನ್ನು ಸೆಗ್ರಿಗೇಟ್ ಮಾಡಿ ಧರ್ಮಾಧಾರಿತವಾಗಿ. ಆಗ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಬರಲಿ. ಅವರ ಚರ್ಚ್ಗಳಿಂದ ಮಸೀದಿಯಿಂದ ಎಷ್ಟು ಕಾಂಟ್ರಿಬ್ಯೂಷನ್ ಬರ್ತಾ ಇದೆ ಸರ್ಕಾರಕ್ಕೆ ಅದನ್ನು ಹೇಳಿ ನೋಡೋಣ. ಅಲ್ಲಿ ಯಾವ ಊರಿಗೆ ಹೋಗಿ ಭವ್ಯವಾದಂಥ ಚರ್ಚ್ಗಳು, ಊರಲ್ಲಿ 3 ಮತ್ತೊಂದು ಜನ ಇರಲ್ಲ, ಭವ್ಯವಾದ ಚರ್ಚ್ ಇರ್ತದೆ. ಅವರಿಗೆ ನೋಡಿ 250 ಕೋಟಿ ಕೊಟ್ಟಿದ್ದಾರೆ ಅವ್ರದ್ದು ಅಭಿವೃದ್ಧಿಗೆ. ಕಬ್ರಿಸ್ತಾನದ ಅಭಿವೃದ್ಧಿಗೆ 150 ಕೋಟಿ ಅಂತ ಹೇಳ್ತಾರೆ. ಎಲ್ಲೂ ಆಗಲಿ ಮಸೀದಿ ಎಂತೆಂಥ ಏನು ಪ್ಯಾಲೇಸಿಯಲ್ ಬಂಗ್ಲೋಸ್ ಥರ ಇರೋಂಥ ಮಸೀದಿಗಳು ಬರ್ತಾಯಿದೆ. ಎಲ್ಲಿಂದ ದುಡ್ಡು ಬರ್ತಾರೆ? ನಾವು ಕಟ್ಟಿದ್ದು ಒಂದು ರಾಮ ಜನ್ಮಭೂಮಿ, ಒಂದು ದೇವಸ್ಥಾನ. ಈ ಊರು ಬೀದಿನಲ್ಲಿ ಊರಲ್ಲಿ ಮಸೀದಿ, ಎಂಥ ಭವ್ಯವಾದಂಥ ಮಸೀದಿ ಕಟ್ತಾರೆ. ಎಲ್ಲಿಂದ ದುಡ್ಡು ಬರುತ್ತೆ ಸರ್? ಆ ದುಡ್ಡನ್ನು ಕೊಡಿ, ಮುಸಲ್ಮಾನರ ಅಭಿವೃದ್ಧಿ ಬಳಸಕ್ಕೆ ಹೇಳಿ. ಮುಲ್ಲಾಗಳಿಗೆ, ಮೌಲ್ವಿಗಳಿಗೆ, ಇಮಾಮ್ಗಳಿಗೆ, ಬುಕಾರಿಗೆ ಹೇಳಿ ಆ ದುಡ್ಡನ್ನು ಈ ಮಸೀದಿ ಕಟ್ಟಕ್ಕೆ ಯಾಕೆ ಯೂಸ್ ಮಾಡ್ತಾಯಿದ್ರಿ? ನಿಮ್ಮ ಧರ್ಮದಲ್ಲಿ ಮಸೀದಿಗೆ ಯಾವ ಸ್ಯಾಂಕ್ಟಿಟಿನೂ ಇಲ್ಲ. ನೀವು ಮೆಕ್ಕಾ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಮಾಡಿದರೆ ಸಾಕು. ಹಿಂದೆ ಊರಲ್ಲೆಲ್ಲ ಈದ್ಗಾ ಮೈದಾನ ಅಂತ ಹೇಳಿದ್ರೆ ಈದ್ಗಾ ಆ ರಂಜಾನ್ ಬರಲಿ, ಈದ್ ಬರಲಿ, ಆ ಸಂದರ್ಭದಲ್ಲಿ ಅವರು ಆ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಮಾಡುವಂಥದ್ದು ಅಷ್ಟಿದೆ. ಅವರಿಗೆ ಮಸೀದಿಗೆ ಯಾವ ಸ್ಯಾಂಕ್ಟಿಟಿನೂ ಇಲ್ಲ, ಅವರಿಗೆ ಚರ್ಚ್ಗೆ ಯಾವ ಸ್ಯಾಂಕ್ಟಿಟಿನೂ ಇಲ್ಲ. ಮತ್ತು ಅಂಥದ್ದು ಕಟ್ಟಕ್ಕೆ ಯಾಕೆ ಕೊಡ್ತಾ ಇದ್ದಾರೆ? ಹಣವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಹೇಳಿ ಸರ್ ಅವರಿಗೆ, ನಿಮ್ಮ ಜನಾಂಗದಲ್ಲಿರುವಂತಹ ಹಿಂದುಳಿದವರಿಗೆ ಈ ಭವ್ಯವಾದಂಥ ಮಸೀದಿಯನ್ನು ಚರ್ಚನ್ನು ಕಟ್ಟೋದ್ರ ಬದಲು ಕೊಡಿ ಅಂತವ್ರಿಗೆ ಹೇಳಿ. ದೇವಸ್ಥಾನಗಳು ಸ್ವತಂತ್ರವಾಗಿ ನಡೀತಿದೆ, ಸರ್ಕಾರಕ್ಕೆ ಇವತ್ತು ಆದಾಯವನ್ನು ತಂದು ಕೊಡ್ತಾ ಇದ್ದೀವಿ. ಆ ದೇವಸ್ಥಾನಗಳಲ್ಲಿ ಪ್ರತಿದಿನವೂ ಕೂಡ ಅರ್ಚನೆಯನ್ನು ಮಾಡುವ, ಬೆಳಗ್ಗೆ ಬಂದು ಕಳಸಕ್ಕೆ ನೀರು ತಂದು ಆ ಒಂದು ದೇವಸ್ಥಾನ ಸ್ವಚ್ಛಗೊಳಿಸಿ ಪೂಜೆ ಪುನಸ್ಕಾರ ಮಾಡುವಂಥ ನಮ್ಮ ಅರ್ಚಕರಿಗೆ ಯಾಕೆ ನೀವು ಸಂಬಳ ಜಾಸ್ತಿ ಮಾಡಲ್ಲ? ಸರ್ಕಾರದೇನು ಕೊಡಬೇಡಿ, ನೀವು ದೇವಸ್ಥಾನದಿಂದ ಬರುವಂಥ ಆದಾಯವನ್ನು ಅವ್ರಿಗೆ ಕೊಡಿ. ಅದನ್ನು ಕೊಡೋಕ್ಕೆ ನಿಮಗೆ ಮನಸ್ಸಿಲ್ಲ. ಆದರೆ ಟ್ಯಾಕ್ಸ್ ಪೇಯರ್ಸ್ ಮನಿನಲ್ಲಿ ಅಲ್ಲವನ್ನು ಬಿಟ್ಟರೆ ದೇವರೇ ಇಲ್ಲ, ಬೇರೆ ಯಾರೂ ಇಲ್ಲ ಅಂತ ಹೇಳುವಂಥವರಿಗೆ ನೀವು ಸಂಬಳ ಜಾಸ್ತಿ ಮಾಡ್ತೀರಲ್ಲ, ನಿಮ್ಮ ಉದ್ದೇಶ ಏನು ಅಂತ ಕೇಳ್ತಾ ಇದ್ದೀನಿ. ಪ್ರತಾಪ್ ಸಿಂಹ ಅವರು ಕೇಳಿದ ಒಂದೊಂದು ಪ್ರಶ್ನೆಯು ಇಡೀ ಕರ್ನಾಟಕದ ಹಿಂದೂಗಳು ಕೇಳಬೇಕಾದಂಥ ಪ್ರಶ್ನೆ. ಇವತ್ತು ನಾವಿಲ್ಲಿ ಜಾತಿ ಅಂತ ಕಿತ್ತಾಡ್ತಾ ಇದ್ದೀವಿ, ಆದರೆ ಅಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ದುಡ್ಡನ್ನು ಬೇರೆಯವರಿಗೆ ಕೊಟ್ಟು ಅವರನ್ನು ಉದ್ಧಾರ ಮಾಡೋ ಕೆಲಸ ಆಗ್ತಾ ಇದೆ. ಪ್ರತಾಪ್ ಸಿಂಹ ಅವರು ಕೇಳಿದ್ರಲ್ಲಿ ತಪ್ಪೇನು? ಒಂದು ಸಲ ಯೋಚನೆ ಮಾಡಿ. ಇದೇ ಕಾಂಗ್ರೆಸ್ ಜಾತಿ ಗಣತಿ ಅಂತ ಬೊಬ್ಬೆ ಹಾಕತ್ತೆ. ಜಾತಿ ಗಣತಿ ಯಾಕೆ ಮಾಡಬೇಕು? ಅದರ ಉದ್ದೇಶ ಏನು? ಯಾವ ಜಾತಿ ಜನಾಂಗ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿದೆ ಅನ್ನೋದು ತಿಳ್ಕೊಂಡು ಅವರಿಗೆ ಒಂದಷ್ಟು ಯೋಜನೆಗಳನ್ನು ಮಾಡೋದು. ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಯಾವ ಜಾತಿಯವರಿಗೆ, ಯಾವ ಹಿಂದುಳಿದ ವರ್ಗಕ್ಕೆ ಬಜೆಟ್ನಲ್ಲಿ ಯೋಜನೆಯನ್ನು ಕೊಟ್ಟಿದ್ದಾರೆ? ಇದು ಕಾಮನ್ ಸೆನ್ಸ್. ನಾವು ಹೇಳಿ ಅರ್ಥ ಮಾಡಿಸ್ಬೇಕಾಗಿದ್ದಲ್ಲ. ಹೊಸ ಯೋಜನೆ ಕಥೆ ಬಿಡಿ, ಹಿಂದಿನ ಯೋಜನೆ ದುಡ್ಡನ್ನೇ ಕಿತ್ಕೊಂಡು ಗ್ಯಾರಂಟಿ ಸ್ಕೀಮ್ಗಳಿಗೆ ಕೊಟ್ಟಿದ್ದಾರೆ. SC/ST ಅವರಿಗೆ, ಬುಡಕಟ್ಟು ಜನಾಂಗಕ್ಕೆ ಇದ್ದಂಥ ದುಡ್ಡು ಅದೆಲ್ಲಿ ಹೋಯ್ತು ಅಂತಲೇ ಗೊತ್ತಿಲ್ಲ. ಆದರೆ ಈಗ ಮುಸಲ್ಮಾನರಿಗೆ ಹೊಸ ಯೋಜನೆ. ಉರ್ದು ಶಾಲೆಗೆ ದುಡ್ಡು, ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಶಾಲೆಗಳಿಗೆ ದುಡ್ಡು, ಇಮಾಮ್ಗಳಿಗೆ ದುಡ್ಡು, ಮಸೀದಿಗೆ ದುಡ್ಡು. ಇದೆಲ್ಲ ನಮ್ಮ ದೇವಸ್ಥಾನಗಳ ಹುಂಡಿ ದುಡ್ಡು. ಅರ್ಥ ಆಯ್ತಾ? ಯಾಕೆ ಹಿಂದೂ ದೇವಸ್ಥಾನಗಳನ್ನು ಇವತ್ತು ಸರ್ಕಾರಕ್ಕೆ ಸೇರಿಸಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ? ಇದೇ ಕಾರಣಕ್ಕೆ
ಇಲ್ಲಿನ ದುಡ್ಡು ತಗೊಂಡು ಹೋಗಿ ಇಮಾಮ್ಗಳ ಸಂಬಳ ಹೆಚ್ಚು ಮಾಡೋದಕ್ಕೆ, ಮಸೀದಿಯನ್ನ ಕಟ್ಟೋದಕ್ಕೆ. ನಾವು ಮುಟ್ಟಾಳ್ರು. ಹೌದು, ಈ ದೇವಸ್ಥಾನ ಸರ್ಕಾರಕ್ಕೆ ಸೇರಬೇಕು ಅಂತ ಹೇಳೋರ ಜೊತೆಯಲ್ಲೇ ಸೇರ್ಕೊಂಡು ಹೋರಾಡ್ತಾ ಇದ್ದೀವಿ. ಎಂಥ ಮುಟ್ಟಾಳ್ರು ನೋಡಿ ನಾವು. ಇದೇ ಕಾರಣಕ್ಕೆ ಇವತ್ತು ಅವನ್ಯಾರೋ ಮೌಲಾನ, ಭಾರತದಲ್ಲಿ 5 ಲಕ್ಷ ಹಿಂದೂ ದೇವಾಲಯಗಳಿವೆ, ಅವುಗಳಲ್ಲಿ ಸಾವಿರಾರು ಟನ್ ಚಿನ್ನ ಇದೆ, ಈ ಚಿನ್ನವನ್ನು ಹೊರತೆಗೆದು ಬಡ ಹಿಂದೂಗಳಿಗೆ ವಿತರಿಸಿ ಅಥವಾ ಬಲವಾದ ಆರ್ಥಿಕತೆಯನ್ನು ನಿರ್ಮಿಸಲು RBIನಲ್ಲಿ ಠೇವಣಿ ಇಡಿ ಅಂತ ಕೇಳ್ತಾನೆ. गरीबों की मदद करेंगे, हमारे कब्जे में आ जाएगा तो गरीबों की मदद करेंगे। तो हमने उसी में कहा कि इस वक्त 5 लाख से ज्यादा मंदिर हिंदुओं के हैं, जिसमें कई हजार टन सोना है। सिर्फ एक मंदिर से 400 किलो सोना चोरी हुआ था। तुम छोटे छोटे औकात से मदद करोगे, ये हजारों टन सोना बाहर निकालो और निर्धन हिंदुओं में बांटो उसको। जितने निर्धन है सब धनवान हो जाएंगे अगर सारी मंदिरों का सोना बांट दिया जाए। और जितना रिजर्व बैंक में जितना सोना है उससे 1000 गुना सोना जो है ज्यादा मंदिरों में है। अगर रिजर्व बैंक में दे दें यही ये मंदिरों के सोना का रिजर्व बैंक में आ जाए तो अभी 90 रुपए का जो डॉलर है अभी 20 रुपए का हो जाएगा और हिंदुस्तान की इकोनॉमी बहुत मजबूत हो जाएगी। वक्त से मजबूत नहीं होगी, ये जो मंदिरों में सोना है इसको बांटो, इससे मजबूत होगी। उधर ध्यान क्यों नहीं दे रहे हो? ಅದೇ ಜಾತ್ಯತೀತರು ಹೇಳಿ ನೋಡೋಣ. ರೈಲ್ವೆ ಮತ್ತು ಸಶಸ್ತ್ರ ಪಡೆಗಳ ನಂತರ ವಕ್ಫ್ ಮಂಡಳಿಯು ಭಾರತದಲ್ಲಿ 3ನೇ ಅತಿ ದೊಡ್ಡ ಭೂಮಾಲೀಕವಾಗಿದೆ. ವಕ್ಫ್ ಕಾಯ್ದೆಯನ್ನು ರದ್ದುಗೊಳಿಸಿ ಅದರ ಭೂಮಿಯನ್ನ ಭಾರತದ ಅಭಿವೃದ್ಧಿಗಾಗಿ ಏಕೆ ಬಳಸ್ಕೊಳ್ಬಾರ್ದು ಅಂತ ಕೇಳಿ ನೋಡೋಣ. ಆ ಮಾತನ್ನ ಒಬ್ಬೇ ಒಬ್ಬ ಬುದ್ಧಿಜೀವಿಯೂ ಕೇಳಲ್ಲ. ಒಬ್ಬೇ ಒಬ್ಬ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೇಳುವಂಥ ಯೂಟ್ಯೂಬರ್ ಕೂಡ ಹೇಳಲ್ಲ. ನಮ್ಮ ಹಿಂದೂಗಳಿಗೆ ಈ ಸೂಕ್ಷ್ಮಗಳು ಅರ್ಥ ಆಗೋದೂ ಇಲ್ಲ ಬಿಡಿ. ಅರ್ಥ ಮಾಡಿಸೋಕೆ ಹೊರಟ್ರೆ ನಾವು ಕೋಮುವಾದಿಗಳು. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯನವರೇ, ಪ್ರತಾಪ್ ಸಿಂಹ ಅವರು ಕೇಳಿದ್ರಲ್ಲಿ ತಪ್ಪೇನು? ಮುಸ್ಲಿಮರಿಗೆ ಮಸೀದಿಗಳು ಯಾಕೆ ಬೇಕು? ಮೆಕ್ಕಾ ಕಡೆ ಮುಖ ಮಾಡಿ ನಮಾಜ್ ಮಾಡಿದ್ರೆ ಸಾಕಪ್ಪ, ಅದನ್ನ ಹಿಂದುಳಿದ ಹಿಂದೂ ಸಮುದಾಯಕ್ಕೆ ಕೊಡಿ ಅಲ್ವಾ? ಇವರ ಇಡೀ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ 4500 ಕೋಟಿ ಕೊಟ್ರಲ್ವಾ? ಯಾವುದಾದ್ರೂ ಹಿಂದೂ ಅಭಿವೃದ್ಧಿ ನಿಗಮಕ್ಕೆ ದುಡ್ಡು ಕೊಟ್ರ? ಕೇಳಿದ್ರೆ ಅವರು ಟ್ಯಾಕ್ಸ್ ಪೇಯರ್ ಅಂತಿರಲ್ವಾ? ಯಾಕೆ? ವೀರಶೈವರ ಅಭಿವೃದ್ಧಿ ನಿಗಮ ಇದೆ, ಅವರು ಟ್ಯಾಕ್ಸ್ ಕಟ್ಟೋದಿಲ್ವಾ? ಒಕ್ಕಲಿಗರ ಅಭಿವೃದ್ಧಿ ನಿಗಮ ಇದೆ, ಬ್ರಾಹ್ಮಣರ ಅಭಿವೃದ್ಧಿ ನಿಗಮ ಇದೆ, ಮಡಿವಾಳರ ಅಭಿವೃದ್ಧಿ ನಿಗಮ ಇದೆ, ಮರಾಠರ ಅಭಿವೃದ್ಧಿ ನಿಗಮ ಇದೆ, ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಇದೆ, ಅಲೆಮಾರಿ ಅಭಿವೃದ್ಧಿ ನಿಗಮ ಇದೆ. ಅವರೆಲ್ಲರೂ ಟ್ಯಾಕ್ಸ್ ಪೇಯರ್ಸ್ ತಾನೆ. ಅವರಿಗೆ ಯಾಕೆ ಬಜೆಟ್ನಲ್ಲಿ ಏನೂ ಘೋಷಣೆ ಆಗಲಿಲ್ಲ? ಪ್ರತಾಪ್ ಸಿಂಹ ಅವರನ್ನ ಕೋಮುವಾದಿ ಅಂತಿರಲ್ವಾ? ಅವರು ಕೇಳಿದ್ರಲ್ಲಿ ತಪ್ಪೇನಿದೆ? ಸವಿತಾ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಅಂತ 2024-25ರಲ್ಲಿ 9.5 ಕೋಟಿ ಘೋಷಣೆ ಮಾಡಿದ್ರಲ್ವಾ? 1 ರೂಪಾಯಾದ್ರೂ ಅವರಿಗೆ ತಲುಪಿದ್ಯಾ? ಇಲ್ಲ. ಎಲ್ಲ ಅಭಿವೃದ್ಧಿ ನಿಗಮಕ್ಕೆ ಕೊಟ್ಟಂಥ ದುಡ್ಡು ಇನ್ ಪ್ರೋಗ್ರೆಸ್ ಅಷ್ಟೇ, ದುಡ್ಡು ಬರೋದಿಲ್ಲ. ಆಯ್ತು, ಅಲ್ಪಸಂಖ್ಯಾತರು ಅನ್ನೋ ಲಾಜಿಕ್ ಮಾತಾಡ್ತಿರಲ್ವಾ? ಅವರಂತೆ ಜೈನ ಹಾಗೂ ಬುದ್ಧರು ಕೂಡ ಅಲ್ಪಸಂಖ್ಯಾತರಲ್ವಾ? ಅವರು ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ವಾ? ಹಿಂದೂಗಳೇ, ಸ್ವಲ್ಪ ನಿದ್ದೆಯಿಂದ ಎದ್ದೇಳಿ. ನಿಮ್ಮ ಕಣ್ಣಿಗೆ ಅಂಟಿರುವಂಥ ಸೆಕ್ಯುಲರಿಸಂ ಪೊರೆಯನ್ನ ತೆಗೆದಿಟ್ಟು ನೋಡಿ. ಸರ್ಕಾರಕ್ಕೆ ಮುಜರಾಯಿ ದೇವಸ್ಥಾನದಿಂದ ಬೇಕಾದಷ್ಟು ಆದಾಯ ಬರ್ತಾ ಇದೆ. ಚಾಮುಂಡಿ ಬೆಟ್ಟದ ಹುಂಡಿ ಅವರ ಕೈಯಲ್ಲಿದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹುಂಡಿ ತಗೊಂಡು ಹೋಗಿದ್ದಾರೆ. ಆದರೆ ನಮ್ಮ ಅರ್ಚಕರ ವೇತನ ಹೆಚ್ಚು ಮಾಡೋದಕ್ಕೆ ಆಗೋದಿಲ್ಲ. ಅದೇ ದುಡ್ಡಲ್ಲಿ ಇಮಾಮ್ಗಳಿಗೆ ಜಾಸ್ತಿ ಮಾಡ್ತಾರೆ. ಇದನ್ನ ಮಾತಾಡಿದ್ರೆ ಕೋಮುವಾದಿಗಳು. ಅದೇ 3 ಹೊತ್ತು ಅಲ್ಲಾಹು ಅಕ್ಬರ್ ಅಂದ್ರೆ ಸೆಕ್ಯುಲರ್ ಆಗಿಬಿಡ್ತಾರೆ. ಏನ್ ಕರ್ಮ ಬಂತು ನೋಡಿ. ಇದನ್ನ ಕೇಳಿದ್ರೆ ನಜ್ಮಕ್ಕನಿಗೆ ಉರಿ ಹೊತ್ಕೊಂಡು ಬಿಡುತ್ತೆ. ಆಕೆ ಮಾತು ಕೇಳಿ, ನಾವು ಟ್ಯಾಕ್ಸ್ ಪೇಯರ್ಸ್ ಕಣ್ರಿ, ಹಾಗೆ ನೋಡಿದ್ರೆ ನಮ್ಮ ಪಾಲು ಇನ್ನೂ ಜಾಸ್ತಿ ಕೊಡಬೇಕು ಅಂತ ಮಾತಾಡ್ತಾಳೆ. ಇವತ್ತು ಪ್ರತಾಪ್ ಸಿಂಹ ಅವರು ಮತ್ತೆ ಮಾಧ್ಯಮದ ಎದುರಿಗೆ ಬಂದು ಮಾತಾಡಿದ್ದಾರೆ. ಒನ್ಸ್ ಅಗೈನ್ ಸಾಬ್ರ ಬಗ್ಗೆ ಅವ್ರಿಗೆ ಮಾತಾಡದೆ ಹೋದ್ರೆ ತಿಂದ ಅನ್ನ ಅರ್ಗಲ್ಲ, ಹಾಗಾಗಿ ಮತ್ತೆ ಸಾಬ್ರ ಬಗ್ಗೆನೇ ಮಾತಾಡಿದ್ದಾರೆ. 3 ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಮೊದಲನೇ ಪ್ರಶ್ನೆ, ಮುಸಲ್ಮಾನರ ಧಾರ್ಮಿಕ ಸ್ಥಳಗಳಾಗಿರುವಂತಹ ಮಸೀದಿಗಳಲ್ಲಿ ಕೆಲಸ ಮಾಡುವಂತಹ ಮೌಲಾನಗಳಿಗೆ ಅಥವಾ ಹಸ್ರತ್ಗಳಿಗೆ ಅಥವಾ ಧರ್ಮಗುರುಗಳಿಗೆ 6,000 ರೂಪಾಯಿ ಮಾಸಿಕ ಭತ್ಯೆಯನ್ನ ಯಾಕೆ ಕೊಡಬೇಕು ಅಂತ ಮೊದಲನೇ ಪ್ರಶ್ನೆ.
ಎರಡನೇ ಪ್ರಶ್ನೆ, ಕ್ಯಾತಮಾರನಹಳ್ಳಿಯ ಮಸೀದಿಯನ್ನ ಮತ್ತೆ ತೆರವುಗೊಳಿಸೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಈ ಪ್ರಶ್ನೆಗೆ ಉತ್ತರ ನಾವು ಮೈಸೂರಿನವರು ತೆರೆಯಕ್ ಬಿಡ್ತೀವಾ ಬಿಡಲ್ವಾ, ಮಸೀದಿ ಓಪನ್ ಮಾಡಿಸ್ತೀವಾ ಮಾಡಿಸಲ್ವಾ, ನಾವು ಅದನ್ನ ನೋಡ್ಕೊಂತೀವಿ. ಮೂರನೇ ಪ್ರಶ್ನೆ, ಮುಸಲ್ಮಾನರ ಮಸೀದಿಗಳಿಗೆ ಕೊಡೋರು ಅರ್ಚಕರಿಗೆ ಯಾಕೆ ಕೊಡಲ್ಲ, ಅರ್ಚಕರಿಗೆ ಮಾಸಿಕ ಭತ್ಯೆಯನ್ನ ಯಾಕೆ ಕೊಡಲ್ಲ ಅಂತ ಕೇಳಿದ್ದಾರೆ. ಒಳ್ಳೆ ಪ್ರಶ್ನೆನೆ. ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡೋಣ. ಧಾರ್ಮಿಕ ಗುರುಗಳಿಗೆ ಯಾಕೆ ಭತ್ಯೆಯನ್ನು ಕೊಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ಇಷ್ಟದ ಧರ್ಮಗಳನ್ನ ನಾವು ಫಾಲೋ ಮಾಡೋದಕ್ಕೆ, ಪ್ರತಾಪ್ ಸಿಂಹ ಅವರೇ ನೀವು ಹಿಂದೂ ಧರ್ಮವನ್ನ ಫಾಲೋ ಮಾಡೋದಕ್ಕೆ, ನಾನು ಮುಸ್ಲಿಂ ಧರ್ಮವನ್ನ ಅಥವಾ ಇಸ್ಲಾಮನ್ನ ಫಾಲೋ ಮಾಡೋದಕ್ಕೆ ನಮಗೆ ಈ ಭಾರತದ ಸಂವಿಧಾನದಲ್ಲಿ ಎಲ್ಲ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಧರ್ಮಗಳಿಗೂ ಸಮಾನ ಅವಕಾಶಗಳು ಇವೆಲ್ಲವೂ ಇರೋ ಕಾರಣದಿಂದಾಗಿ ಧಾರ್ಮಿಕತೆಯನ್ನ ಬೋಧನೆ ಮಾಡೋರ್ಗೂ ಕೂಡ ಧಾರ್ಮಿಕ ಭತ್ಯೆಯನ್ನ ನೀಡಲಾಗ್ತದೆ. ನೀವು ಮಾತಾಡ್ತಾ ಅರ್ಚಕರು ಹೇಗೆ ದೇವಸ್ಥಾನವನ್ನ ಶುಚಿಗೊಳಿಸ್ತಾರೆ, ತೊಳಿತಾರೆ, ಮಾಡ್ತಾರೆ, ಕಸ ಗುಡಿಸ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಹಾಗೆ ಧರ್ಮಗುರುಗಳು ಕೂಡ ಹೇಗೆ ಧರ್ಮದ ಬೋಧನೆಯನ್ನ ಮಾಡ್ತಾ ಮಸೀದಿ ಸ್ವಚ್ಛಗೊಳಿಸುವ ಎಲ್ಲ ಕೆಲಸಗಳನ್ನ ಅವರು ಕೂಡ ಮಾಡ್ತಾರೆ. ದಿನಕ್ಕೆ 5 ಹೊತ್ತು ಪಾಪ ನಮಾಜ್ ಓದಿಸ್ತಾರೆ, ಅಜಾನ್ ಕೂಗ್ತಾರೆ. ಮತ್ತೆ ಭಾರತದ ಪ್ರಜೆಗಳಾಗಿ ಅವರಿಗೆ ಭಾರತದ ಒಂದು ಯೋಜನೆಯಲ್ಲಿ ಅಥವಾ ಕರ್ನಾಟಕದ ಒಂದು ಯೋಜನೆಯಲ್ಲಿ ಫಲಾನುಭವಿಗಳಾಗೋದಕ್ಕೆ ಎಲ್ಲ ರೀತಿಯ ಹಕ್ಕುಗಳಿದೆ. ಯಾಕಂದ್ರೆ ಅವರು ಕೂಡ ಈ ನಾಡಿನ ಮತದಾರರು, ಅವರು ಕೂಡ ಈ ನಾಡಿನ ಟ್ಯಾಕ್ಸ್ ಪೇಯರ್ಸ್. ಮುಸಲ್ಮಾನರಾಗಿರುವಂತಹ ನಾವು ಕೂಡ ಈ ನಾಡಿಗೆ ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಎರಡೂ ರೀತಿಯಲ್ಲಿ ಒಂದು ಚಿಪ್ಸ್ ಪ್ಯಾಕ್ ತಗೊಂಡ್ರು ಕೂಡ, ಒಂದು ಹಾಲಿನ ಪ್ಯಾಕ್ ತಗೊಂಡ್ರು ಕೂಡ ಅದಕ್ಕೆ ಟ್ಯಾಕ್ಸ್ ಅನ್ನ ಕಟ್ಟುವ ಮೂಲಕ ನಮ್ಮ ಭಾಗೀದಾರಿಕೆಯನ್ನ ಕೂಡ ಈ ದೇಶದ ಬೊಕ್ಕಸಕ್ಕೆ, ಈ ನಾಡಿನ ಬೊಕ್ಕಸಕ್ಕೆ ನೀಡ್ತಾ ಇದ್ದೀವಿ. ಹಾಗಾಗಿ ಹೇಗೆ ಅರ್ಚಕರಿಗೆ ಮಾಸಿಕ ಭತ್ಯೆಯನ್ನ ಕೊಡ್ತಾರೋ ಹಾಗೆ ಧಾರ್ಮಿಕ ಇಲಾಖೆಗಳಲ್ಲಿ ಅಥವಾ ಧಾರ್ಮಿಕ ಕೇಂದ್ರಗಳಾದಂತಹ ಮಸೀದಿಗಳಲ್ಲಿ ಕೆಲಸ ಮಾಡುವಂತಹ ಮೌಲಾನಗಳು ಕೂಡ ಧಾರ್ಮಿಕ ಅಥವಾ ಮಾಸಿಕ ಭತ್ಯೆಯನ್ನ ಪಡ್ಕೊಳ್ಳೋದಕ್ಕೆ ಅರ್ಹರು. ಯಾಕಂದ್ರೆ ಅವರು ಕೂಡ ಟ್ಯಾಕ್ಸ್ ಪೇಯರ್ಸ್, ಮುಸಲ್ಮಾನರು ಕೂಡ ಟ್ಯಾಕ್ಸ್ ಪೇಯರ್ಸ್. ಅಲ್ಲಿ ಇರುವಂತಹ ಧರ್ಮ ಗುರುಗಳು ಬೋಧನೆಯನ್ನ ಮಾಡುವಂಥದ್ದು ಈ ಟ್ಯಾಕ್ಸ್ ಪೇಯರ್ಸ್ ಮುಸಲ್ಮಾನರಿಗೆ. ಹಾಗಾಗಿ ಅವರಿಗೆ ಮಾಸಿಕ ಭತ್ಯೆಯನ್ನ ಪಡ್ಕೊಳ್ಳೋದಕ್ಕೆ ಎಲ್ಲ ತರಹವಾದಂತಹ ಅಧಿಕಾರ ಇದೆ. ಯಾರಾದ್ರೂ ಒಬ್ಬ ಒಕ್ಕಲಿಗ ನಾನು ಟ್ಯಾಕ್ಸ್ ಪೇಯರ್ ನಂಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಿದಾರಾ? ಯಾರಾದ್ರೂ ಲಿಂಗಾಯತರು ಕೇಳ್ತಾ ಇದ್ದಾರಾ? ದಲಿತರು ಕೇಳ್ತಾ ಇದ್ದಾರಾ? ಹೋಗ್ಲಿ, ನೀವು ಇವತ್ತು ಆರಿಸಿ ಮಂತ್ರಿ ಮಾಡಿದಿರಲ್ವಾ, ಅವರು ನಿಮ್ಮ ಪರವಾಗಿ ಕೇಳ್ತಾ ಇದ್ದಾರಾ? ಹಿಂದೂಗಳೇ ಅರ್ಥ ಮಾಡ್ಕೊಳ್ಳಿ, ಇನ್ನೂ ನೀವು ಜಾತ್ಯತೀತ ಅಂತಲೇ ಇದ್ರೆ ಕೊನೆಗೆ ನಿಮ್ಮ ಕೈಗೆ ಚಿಪ್ಪೇ ಗತಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.